ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಬಿಸಿನೆಸ್ ಸ್ಟಡಿ ಅಥವಾ ವಿವರ ಅಧ್ಯಯನಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ, ಉನ್ನತ ಹಂತದಲ್ಲಿ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ. ವರ್ಗಾವಣೆ ಎಂದರೆ ಏನು? ಅಬ್ರಹಾಂ ಮಾಸ್ಲೋ ಅವರು ಅಭಿವೃದ್ಧಿಪಡಿಸಿದ ಸಿದ್ಧಾಂತಗಳನ್ನು ಹೆಸರಿಸಿ. ಯಂತ್ರದಿಂದ ಬದಲಾಯಿಸುವ ತೀರ್ಮಾನಿಸಿದೆ. ಸರ್ ರೈಸ್ ಲಿಮಿಟೆಡ್ ಯಾವ ವಿವಿಧ ತೀರ್ಮಾನವನ್ನು ತೆಗೆದುಕೊಂಡಿದೆ ತಿಳಿಸಿ. ಗ್ರಾಹಕರ ಎಂದರೇನು? ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ಒಂದು ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕನು ಆಯಾಸದಿಂದ ದೀರ್ಘ ರಜೆ ಪಡೆದಿರುತ್ತಾನೆ ಮತ್ತು ಕಡಿಮೆ ಉತ್ಪಾದನೆ ಹೊಂದಿರುತ್ತಾನೆ. ಈ ಸಮಸ್ಯೆ ನಿವಾರಿಸಲು ಯಾವ ವೈಜ್ಞಾನಿಕ ತಂತ್ರ ಸಹಾಯವಾಗುತ್ತದೆ ಎಂಬುದನ್ನು ತಿಳಿಸಿ. ಒಂದು ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ. ಯೋಜಿಸುವಿಕೆ ಪ್ರಕ್ರಿಯೆಯಲ್ಲಿನ ಮೊದಲು 2 ಹಂತಗಳು ತಿಳಿಸಿ. ಕಾರ್ಯಾತ್ಮಕ ಮತ್ತು ವಿಭಾಗಾತ್ಮಕ ರಚನೆ ನಡುವಿನ 2 ವ್ಯತ್ಯಾಸ ತಿಳಿಸಿ. ನೇಮಕಾತಿ 2 ಆಂತರಿಕ ಮೂಲಗಳನ್ನು ತಿಳಿಸಿ. ನಾಯಕತ್ವ ಎಂದರೇನು? ನಿಯಂತ್ರಿಸುವಿಕೆ ಯಾವುದಾದರೂ 2 ಪ್ರಾಮುಖ್ಯತೆಯನ್ನು ತಿಳಿಸಿ. ಈ ಕ್ವಿಟ್ ಮೇಲಿನ ವ್ಯಾಪಾರದ ಅರ್ಥವನ್ನು ಬರೆಯಿರಿ. ಕೈಗಾರಿಕಾ ಉತ್ಪನ್ನ ಎಂದರೇನು? ಉದಾಹರಣೆ ಕೊಡಿ. ಉತ್ಪಾದಕರು ಹಾಗೂ ಸೇವಾ ಪೂರೈಕೆದಾರರು ಗ್ರಾಹಕರು ಶೋಷಿಸುತ್ತಿರುವ ಯಾವುದಾದರೂ 2 ನ್ಯಾಯೋಚಿತವಲ್ಲದ ಪದ್ಧತಿಯನ್ನು ತಿಳಿಸಿ. ನಿರ್ವಹಣೆ ತತ್ವ ಯಾವುದಾದರೂ 4 ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಿಸಿ. ವ್ಯವಹಾರ ಪರಿಸರದ ಯಾವುದಾದರೂ 4 ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಕೆಳಗಿನ ಸಂಬಂಧಪಟ್ಟ ವ್ಯವಹಾರ ಪರಿಸರದ ಆಯೋಗಗಳಿಗೆ ಗುರುತಿಸಿ. ಬ್ಯಾಂಕುಗಳನ್ನು ಗೃಹ ಸಾಲಗಳ ಮೇಲೆ ಬಡ್ಡಿದರ ಇಳಿಸಿವೆ. ಕೆಲಸ ಮಾಡುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿದೆ. ಅಂತರ್ಜಾಲ ವ್ಯವಸ್ಥೆಯ ಮೂಲಕ ಟಿಕೆಟ್ ರಿಸರ್ವೇಶನ್ ಮಾಡುವುದು. ಮದ್ಯಪಾನಿಗಳಿಗೆ ಜಾಹೀರಾತು ನೀಡುವ ನಿಷೇಧಿಸಲಾಗಿದೆ. ನಿರ್ವಹಣೆಯ ಉದ್ದೇಶವನ್ನು ವಿವರಿಸಿ. ಸಂಘಟಿಸುವಿಕೆ ಎಂದರೇನು? ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿನ ಹಂತಗಳು ವಿವರಿಸಿ. ಒಂದು ಸಂಘಟನೆಯಲ್ಲಿ ನೌಕರರನ್ನು ಪ್ರೇರಿಸಲು ಬಳಸುವ ಯಾವುದಾದರೂ 4 ಹಣಕಾಸಿನ ಉತ್ತೇಜಕ ಮತ್ತು ಹಣಕಾರ ಉತ್ತೇಜಕಗಳನ್ನು ವಿವರಿಸಿ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ ಯಾವುದಾದರೂ 8 ವ್ಯತ್ಯಾಸಗಳು ಬರೆಯಿರಿ. ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅದು ಕೂಡ ಕಮೆಂಟ್ನಲ್ಲಿ ತಿಳಿಸಬಹುದು. ಅಲ್ಲಿವರೆಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಧನ್ಯವಾದಗಳು.